ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ಸಿನ ಏನು ಕೃಷ್ಣ ಬೈರೇಗೌಡರು ಇರ್ಬೋದು, ಯುಟಿ ಖಾದರ್ ಇರ್ಬೋದು, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಯುಟಿ ಖಾದರ್ ಅವರು ಆದೇಶದ ಮೇರೆಗೆ ಏನು ಸ್ಟಾರ್ ಹೋಟೆಲ್ಸ್ ಇದೆಯಲ್ಲ, 3 ಸ್ಟಾರು 5 ಸ್ಟಾರು 7 ಸ್ಟಾರು, ಅಲ್ಲೆಲ್ಲ ರೈಡ್ ಮಾಡಿ ಕೊಳತೋಗಿರೋದು ಕೆಟ್ಟೋಗಿರೋದು ಐಟಮ್ನೆಲ್ಲ ಜನಕ್ಕೆ ತೋರಿಸಿ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿವಸ ಯಾಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಕೆಲಸ ಮಾಡಿಲ್ಲ ಅಂತ ನನಗೆ ಅನುಮಾನ ಬರ್ತಾ ಇದೆ. ಈ ಕೆಲಸನ ರೆಗ್ಯುಲರ್ ಆಗಿ ಅವ್ರು ಮಾಡ್ತಾ ಇರಬೇಕು. ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇನ್ಸ್ಪೆಕ್ಷನ್ ಮಾಡಿ ಯಾವ ಹೋಟ್ಲಲ್ಲಿ ಹೇಗೆ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಅನ್ನೋದನ್ನ ತಾವು ದಯವಿಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ನೋಡೋ ರೀತಿ ಮಾಡಬೇಕು. ಇಲ್ಲದೇ ಇದ್ರೆ ಜನ ಆಡ್ಕೊಂತಾರೆ, ಮಾತಾಡ್ತಾರೆ. ಈಗೇನು ಅಕ್ಸ ಬಂದು ವಸ್ತ್ರಲ್ಲಿ ಎತ್ತಿ ಎತ್ತಿ ಒಗದ ಅಂತಾರಲ್ಲ, ಆ ರೀತಿ ಆಗ್ಬಾರ್ದು ಇದು ಡಿಪಾರ್ಟ್ಮೆಂಟು. ಆಮೇಲೆ ನೀವು ಇವತ್ತಿನ ಸುದ್ದಿ ಪ್ರಕಾರ ಎಲ್ಲೋ ಒಂದ್ ಕಡೆ 6 ಕೋಟಿಯಷ್ಟು ನಕಲಿ ಮೆಡಿಸಿನ್ಗಳನ್ನ ರೈಡ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ. ನನ್ನ ಪ್ರಶ್ನೆ ಇಷ್ಟೇ, ನಕಲಿ ಈ ಮೆಡಿಸಿನ್ಸ್ ಏನು ಮಾರಾಟ ಮಾಡ್ತಾ ಇದ್ರು ಆ ಜನ, ಅವರು ಹೇಗೆ ಮಾರಾಟ ಮಾಡ್ತಿದ್ರು, ಹೆಂಗ್ ಮಾರಾಟ ಮಾಡ್ತಿದ್ರು, ಆಮೇಲೆ ಜನ ತಗೊಂಡವ್ರು ಏನಾಗಿದ್ದಾರೆ ಇವಾಗ, ಸಪೋಸ್ ಏನಾದ್ರು ಮರಣ ಹೊಂದಿದ್ರೆ ಅವ್ರಿಗೆ ಯಾರು ಕಾಂಪನ್ಸೇಷನ್ ಕೊಡೋರು, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗ್ಬೇಕಾಗಿದೆ. ಇದನ್ನ ಯುಟಿ ಖಾದರ್ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಸಜೆಷನ್ ಏನು ಅಂದ್ರೆ, ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿದಾವಲ್ಲ, ಅಲ್ಲಿ ಏನು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವ್ರದ್ದು ಕಂಪಲ್ಸರಿ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಮಿನಿಸ್ಟ್ರಿಗೆ ರಿಪೋರ್ಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಆ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಎವ್ರಿ ಮಂತ್ ಒಂದ್ಸಲಿ ಅವ್ರನ್ನೆಲ್ಲ ಕರೆದ್ಬಿಟ್ಟು ಏನೇನು ನೀವು ಇನ್ಸ್ಪೆಕ್ಷನ್ ಮಾಡಿದ್ರಿ ಅದನ್ನೆಲ್ಲ ರಿಪೋರ್ಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇರಬೇಕು. ಇಲ್ಲದೇ ಇದ್ರೆ ಅವರು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮಲ್ಕೊಂಡು ದುಡ್ಡು ತಗೊಂಡು ಸಂಬಳ ತಗೊಂಡು ಹೋಗ್ತಾ ಇರ್ತಾರೆ. ಇದಾಗಬಾರ್ದು. ಈಗ ಏನು ಕೆಲಸ ಮಾಡ್ತಿದ್ರಿ ದಯವಿಟ್ಟು ಈ ಕೆಲಸನ ಮುಂದುವರಿಸಿ. ನಿಮ್ಗೆ ಎಲ್ಲರೂ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಯುಟಿ ಖಾದರ್ ಅವರೇ. ಇದೇ ಕೆಲಸನ ಮುಂದುವರಿಸ್ಕೊಂಡು ಜನಕ್ಕೆ ಸರಿಯಾದ ಪ್ರಮಾಣದ ಸರಿಯಾದ ರೇಟಿನ ಪ್ರಾಡಕ್ಟ್ಗಳು ಸಿಗೋ ರೀತಿ ಮಾಡಿ. ಆಮೇಲೆ ಭಾಳಷ್ಟು ಜನ ಮೆಡಿಕಲ್ ಸ್ಟೋರ್ ಅವರು ಯಾಕೆ ಈ ಡಿಸ್ಕೌಂಟ್ಗಳು ಕೊಡ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಈ ರೀತಿ ಈ ಡೂಪ್ಲಿಕೇಟ್ ಮೆಡಿಸಿನ್ ಸಿಗುತ್ತೆ ಅಂತ ಕಾಣಿಸ್ತಿದೆ. ಆ ಡೂಪ್ಲಿಕೇಟ್ ಮೆಡಿಸಿನ್ಗಳನ್ನ ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಇದ್ರ ಬಗ್ಗೆನೂ ತಾವು ಗಮನ ಹರಿಸ್ಬೇಕು. ಆನ್ಲೈನಲ್ಲಿ ತರಿಸ್ತಾರೆ ಭಾಳಷ್ಟು ಜನ ಮೆಡಿಸನ್ನು. ಆನ್ಲೈನಲ್ಲಿ ಯಾವ ರೀತಿ ಮೆಡಿಸಿನ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ತನಿಖೆ ಮಾಡಬೇಕು. ಜೊತೆಗೆ ಯಾರೇ ಒಬ್ರು ದೇಶದಲ್ಲಿ ನನ್ನ ಪ್ರಕಾರ 150ರಿಂದ 60 ಜನ ಯಾವ ಥರದ್ದಾದ್ರೂ ಒಂದು ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ. ಉದಾಹರಣೆಗೆ ನಾನೇ ದಿನಕ್ಕೆ 2 ಟ್ಯಾಬ್ಲೆಟ್ ತೊಗೊತೀನಿ. ಅವೆರಡು ಈಗ ಅಸಲಿನ ನಕಲಿನ ಅಂತ ಹೇಳಿ ನನಗೆ ಡೌಟ್ ಆಗ್ಬಿಟ್ಟಿದೆ. ಇದನ್ನ ಪರಿಹಾರ ಹೇಗೆ ಮಾಡ್ಕೊಬೇಕು, ಇದನ್ನ ಅಸಲಿ ಅಂತ ಹೇಳಿ ಹೇಗೆ ಕಂಡಿಡ್ಕೊಬೇಕು ಅನ್ನೋದನ್ನ ಯುಟಿ ಖಾದರ್ ಅವರು, ಸರ್ಕಾರದವರು ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನನ್ನ ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.